ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ರುಚಿಕರವಾಗಿರುವಂಥ ಒಂದು ರೆಸಿಪಿ ಹಪ್ಪಳ ಉಪಯೋಗಿಸಿ ಮಾಡ್ತಾ ಇರೋದು. ಇದು ನಾವು ಸ್ವಲ್ಪ ಎಣ್ಣೆ ಕೂಡ ಉಪಯೋಗಿಸಿ ಮಾಡೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುವಂಥದ್ದೇ ಒಂದು ರೆಸಿಪಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಕೂಡ್ಲೆ ಸಿಗುತ್ತೆ. ಮೊದಲೊಂದು ಸಣ್ಣ ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನು 1 ಸ್ಪೂನ್ ಅಷ್ಟು ಎಣ್ಣೆ, ನಾನಿಲ್ಲಿ ತೆಂಗಿನ ಎಣ್ಣೆ ಬಳಸಿರೋದು. ಎಣ್ಣೆ ಬಿಸಿ ಆದ್ಮೇಲೆ 1/4 ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೇನೆ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು. ಆಮೇಲೆ ಇದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1 ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ತಾ ಇದ್ದೀನಿ. ಇದನ್ನ ಕೂಡ ಫ್ರೈ ಮಾಡಬೇಕು. ಇದು ಜಾಸ್ತಿ ಫ್ರೈ ಆಗ್ಬೇಕು ಅಂತ ಏನಿಲ್ಲ, ಕಲರ್ ಎಲ್ಲ ಚೇಂಜ್ ಆಗಿ ಸಿಗ್ಬೇಕಂತ ಏನಿಲ್ಲ, ಸ್ವಲ್ಪ ಬಾಡಿದ ತರ ಆದ್ರೆ ಸಾಕು. ನೋಡಿ ಈ ರೀತಿ. ಇನ್ನು ಇದಕ್ಕೆ ಅರ್ಧ ಕ್ಯಾರೆಟ್ ಕೂಡ ತುರ್ದಿಟ್ಕೊಂಡಿದ್ದೀನಿ, ಅದನ್ನ ಕೂಡ ಸೇರಿಸ್ತೀನಿ. ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಸ್ವಲ್ಪ ಈ ರೀತಿ ಬಿಸಿ ಆದ್ರೆ ಸಾಕು. ಇನ್ನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ 1 ಟೀ ಸ್ಪೂನ್ ಮೆಣಸಿನ ಹುಡಿ, ಅರ್ಧ 1 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನ್ ಅರಶಿನ ಹುಡಿ, ಆಮೇಲೆ ಕಾಲಿಗಿಂತ ಸ್ವಲ್ಪ ಜೀರಿಗೆ ಹುಡಿ, ಗರಂ ಮಸಾಲ 1/4 ಟೀ ಸ್ಪೂನ್. ಇಷ್ಟು ಮಸಾಲೆ ಮಾತ್ರ ನಾನಿಲ್ಲಿ ಹಾಕ್ತಾ ಇರೋದು. ಹಾಕ್ಬಿಟ್ಟು ಒಂದ್ಸಲ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ತೀನಿ, ಅವಾಗ ಚೆನ್ನಾಗಿ ರುಚಿ ಚೆನ್ನಾಗಿ ಸಿಗುತ್ತೆ ನಮಗೆ. ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಏನಾದ್ರೂ ಬೇಕಿದ್ರೆ ಸೇರಿಸಬಹುದು, ತೊಂದ್ರೆ ಏನಿಲ್ಲ. ಇನ್ನು ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ರೆಡಿ ಆಗಿದೆ. ಫಿಲ್ಲಿಂಗ್ಸ್ ಇಲ್ಲಿ ರೆಡಿ ಆಗಿದೆ, ಸಾಕು. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ, ಸ್ಟವ್ ಆಫ್ ಮಾಡ್ಕೊಂಡು. ಆಮೇಲೆ ನಮಗೆ ಬೇಕಾಗಿರೋದು ಒಂದು ಪಡ್ಡು ಕಾವಲಿ, ಆಮೇಲೆ ನೋಡಿ ಹಪ್ಪಳ, ಉದ್ದಿನ ಹಪ್ಪಳ ಇದೆಯಲ್ಲ, ಮಾರ್ಕೆಟ್ ಇಂದ ಸಿಗುತ್ತೆ ನೋಡಿ. ಆಮೇಲೆ ಸ್ವಲ್ಪ ನೀರ್ ತಗೊಳ್ಳಿ. ಈ ನೀರಲ್ಲಿ ಇದನ್ನ ಮುಳುಗಿಸ್ಬೇಕು. ಸ್ವಲ್ಪ ಹೊತ್ತು ಮುಳುಗಿಸಿ ಇಟ್ಕೊಳ್ಳಿ. ಅದು ಸಾಫ್ಟ್ ಆಗಿ ಬರೋ ತನಕ ಮಾತ್ರ ಸಾಕು, ಇಲ್ಲಾಂದ್ರೆ ಜಾಸ್ತಿ ಆದ್ರೆ ಅದು ಹರಿದು ಹೋಗ್ಬಹುದು. ನೋಡಿ ಈ ರೀತಿ ಆಚೆ ಈಚೆ ಮಾಡ್ಕೊಂಡು ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು, ಕೂಡ್ಲೆ ಅದು ಸಾಫ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ ಈ ರೀತಿ ಬರ್ಬೇಕು. ಇದನ್ನ ನೀರಿಂದ ತೆಗೆದು, ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗ್ದ್ಬಿಟ್ಟು ಈ ಪಡ್ಡು ಕಾವಲಿ ಮೇಲೆ ಈ ರೀತಿ ಹಾಕೋಬೇಕು. ಅಂದ್ರೆ ನೀರಿಂದ ತೆಗೆದು ಬೇರೆ ಕಡೆ ಇಟ್ಟು ಒಣಗಿದ ಮೇಲೆ ಉಪಯೋಗಿಸಬಾರ್ದು. ಸ್ವಲ್ಪ ಇದೇ ರೀತಿ ತೇವಾಂಶ ಇರಬೇಕು. ಅದ್ರ ಒಳಗಡೆ ನಾವು ರೆಡಿ ಮಾಡಿಟ್ಟಂತಹ ಫಿಲ್ಲಿಂಗ್ಸ್ ಹಾಕೊಳ್ಳಿ ಈ ರೀತಿ. ಆಮೇಲೆ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು. ಇದು ತುಂಬಾ ಅಂದ್ರೆ ಇದರಲ್ಲಿ ತೇವಾಂಶ ಇರುವ ಕಾರಣ ಇದು ಕರೆಕ್ಟ್ ಆಗಿ ಅಂಟಿ ನಿಲ್ಲುತ್ತೆ. ನೋಡಿ ಈ ರೀತಿ ಕರೆಕ್ಟ್. ನೋಡಿ ಈ ಶೇಪಿಗೆ ಇದನ್ನ ಫೋಲ್ಡ್ ಮಾಡಿದ್ರೆ ಆಯ್ತು. ಲಾಸ್ಟಿಗೆ ಸ್ವಲ್ಪ ಮೈದಾದ ಮಿಕ್ಸ್ ಮಾಡಿಟ್ಕೊಳ್ಳಿ, ಅದರಿಂದ ಈ ರೀತಿ ಅಂಟಿಸಿದ್ರೆ ಸಾಕು. ಸ್ವಲ್ಪ ಅಂಟಿಲ್ಲ ಅಂದ್ರೆ ಮಾತ್ರ ಸಾಕು. ನೋಡಿ ಈ ರೀತಿ ಶೇಪ್ ಕೊಟ್ಟಿದ್ದೀನಿ. ಇನ್ನು ಈ ಪಡ್ಡು ಕಾವಲಿಂದ ಇದನ್ನ ತೆಗಿಬೇಕು. ನೋಡಿ ಈ ರೀತಿ ಸಿಕ್ಕಿದೆ ನಮಗೆ. ಕರೆಕ್ಟ್ ಶೇಪ್ ನೋಡ್ಕೊಳ್ಳಿ. ಅದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡಿದ್ರೆ ಆಯ್ತು. ಫಿಲ್ಲಿಂಗ್ಸ್ ಹಾಕ್ಬಿಟ್ಟು ನೋಡಿ, ಫೋಲ್ಡ್ ಮಾಡೋದಂತೂ ತುಂಬಾ ಸುಲಭವಾಗಿರುವಂತ ಕೆಲಸ. ನೋಡಿ ಈ ರೀತಿ ಮಾಡುವಾಗ್ಲೇ ಅದು ಕರೆಕ್ಟ್ ಶೇಪ್ಗೆ ಸಿಗುತ್ತೆ ನಮಗೆ. ತುಂಬಾ ಸಿಂಪಲ್ ಆಗಿ ಮಾಡುವಂತ ಒಂದು ಸ್ನಾಕ್ ರೆಸಿಪಿ ಇದು. ಎಲ್ಲರಿಗೂ ಇಷ್ಟ ಆಗ್ಬಹುದು. ನೋಡಿ ಸ್ನಾಕ್ ಬೇಕು ಅಂತ ಅನ್ಸಿದ ಕೂಡಲೇ ನಮ್ಗೆ ಮಾಡ್ಬಹುದು. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು. ಇನ್ನು ನಾವು ಈ ಪಡ್ಡು ಕಾವಲಿಯನ್ನ ಬಿಸಿ ಮಾಡಬೇಕು. ಆಮೇಲೆ ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು, ಜಾಸ್ತಿನೂ ಬೇಡ. ನೋಡಿ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿವಾಗ ಮಧ್ಯಭಾಗದಲ್ಲಿ ಮಾತ್ರ ಮಾಡ್ತೀನಿ. ಅದ್ರಲ್ಲಿ ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಈ ಸ್ನಾಕ್ ಅನ್ನ ಇಟ್ಟು ರೋಸ್ಟ್ ಫ್ರೈ ಮಾಡ್ಕೊಳ್ಳಿ. ಅಂದ್ರೆ ಇದು ನಮಗೆ ಈ ಹೊರಗಿರುವ ಹಪ್ಪಳ ಮಾತ್ರ ರೋಸ್ಟ್ ಫ್ರೈ ಆದ್ರೆ ಸಾಕು, ಒಳಗಿರೋದೆಲ್ಲ ಬೆಂದು ರೆಡಿ ಆಗಿರುವಂತದ್ದು. ಹಪ್ಪಳ ಫ್ರೈ ಆಗೋದಿಕ್ಕೆ ನಿಮ್ಗೆ ಗೊತ್ತು, ಸ್ವಲ್ಪ ಸಮಯ ಕೂಡ ಸಾಕು. ಈ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಈ ರೀತಿ ಮಾಡಿದ್ರೆ ಆಯ್ತು. ಎರಡು ಬದಿ ಕೂಡ ಚೆನ್ನಾಗಿ ಗರಿ ಗರಿಯಾಗಿ ಬರೋ ತನಕ ಇದನ್ನ ಅಷ್ಟೊತ್ತು ಬಿಸಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ರೆಡಿ ಆಗಿದೆ, ನಮ್ಮ ಸ್ನಾಕ್ ರೆಡಿ ಆಗಿದೆ. ಹಪ್ಪಳದಲ್ಲಿ ಮಾಡಿರುವಂತ ಒಂದು ಪಡ್ಡು ಅಂತಾನು ಕರಿಬಹುದು, ಸಮೋಸ ಅಂತಾನು ಕರಿಬಹುದು, ಯಾವ ರೀತಿ ಬೇಕಿರೋ ನಿಮ್ಗೆ ಕರಿಬಹುದು. ರುಚಿ ಅಂತೂ ಸೂಪರ್ ಆಗಿರುತ್ತೆ. ಸಿಂಪಲ್ ಆಗಿ ಮಾಡುವಂತ ಒಂದು ಈವ್ನಿಂಗ್ ಸ್ನಾಕ್ ರೆಸಿಪಿ. ಹಪ್ಪಳ ಇದ್ರೆ ಖಂಡಿತ ಇವತ್ತೇ ಟ್ರೈ ಮಾಡಿ ನೋಡಿ. ನೋಡಿ ಈ ರೀತಿ ಇದೆ. ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ. ನೋಡಿ ಸೌಂಡ್ ಕೇಳಿಸ್ತಾ ಇರಬಹುದು ನಿಮ್ಗೆ. ಈ ರೀತಿ ಇದೆ ನೋಡಿ.
ಬಿಸಿ ಬಿಸಿಯಾಗಿ ತಿನ್ಬೇಕು, ಅವಾಗ ಕರೆಕ್ಟ್ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಸಿಗುತ್ತೆ ನಮಗೆ. ತುಂಡು ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಇವತ್ತೇ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.